ಇಡೀ ರಾಜ್ಯಾದ್ಯಂತ ವಫ್ ಭೂ ಕಬಳಿಕೆ ವಿಚಾರವಾಗಿ ದೊಡ್ಡ ಹೋರಾಟನೇ ಸೃಷ್ಟಿಯಾಗಿದೆ. ಇಡೀ ರಾಜ್ಯಾದ್ಯಂತ ಇವತ್ತು ರೈತರು ಕೂಡ ಕಂಗಾಲಾಗಿದ್ದಾರೆ. ಇವತ್ತು ಹೇಗಾಗಿದೆ ಅಂತ ಹೇಳಿದರೆ, ಬೆಳಗ್ಗೆ ಎದ್ದು ನೋಡಿದರೆ ಅವರ ಪಹಣಿನಲ್ಲಿ ಅವರಪ್ಪನ ಬದಲು ವಫ್ ಆಸ್ತಿ ಅಂತ ಹೇಳ್ಬಿಟ್ಟು ಬಂದಿರುತ್ತೋ ಅಂತ ಯೋಚನೆ ಮಾಡುವಂಥ ಒಂದು ಪರಿಸ್ಥಿತಿ ಬಂದೋಗಿದೆ. ಯಾವಾಗ ತಮಗೆ ನೋಟಿಸ್ ಬರುತ್ತೆ, ಯಾವಾಗ ತಮ್ಮ ಭೂ ದಾಖಲೆಗಳು ಬದಲಾಗಿರ್ತವೆ ಅನ್ನೋ ಒಂದು ಆತಂಕ ರೈತರಿಗೂ ಕಾಡ್ತಾ ಇದೆ, ಸಣ್ಣ ಪುಟ್ಟ ಜಮೀನು ಇಟ್ಕೊಂಡಿರೋರಿಗೂ ಕಾಡ್ತಾ ಇದೆ, ಮಠ ಮಂದಿರಗಳಿಗೂ ಕಾಡ್ತಾ ಇದ್ದಾವೆ. ಈ ಮಠನೇ ನೂರಾರು ವರ್ಷದಿಂದ ಪೂಜೆ ಪುನಸ್ಕಾರ ಅಕ್ಷರ ಅನ್ನದಾಸೋಹ ಮಾಡ್ಕೊಂಡು ಬರ್ತಿರೋಂಥ ಮಠಗಳು ಕೂಡ ಏಕಾಏಕಿ ರಾತ್ರೋರಾತ್ರಿ ಅದು ವಫ್ ಆಸ್ತಿಗಳಾಗಿ ಬದಲಾವಣೆ ಆಗ್ತಾ ಇದ್ದಾವೆ. ಇವತ್ತು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಈ ರೀತಿ ಬದಲಾವಣೆಗಳು ಆಗ್ತಾ ಇರೋದ್ರ ಬಗ್ಗೆ ಯಾರಿಗೂ ಆಶ್ಚರ್ಯನೂ ಕೂಡ ಇಲ್ಲ. ಆದರೆ ಈ ಸಾರಿ ಮಾತ್ರ ಜನ ಎಚ್ಚೆತ್ಕೊಂಡಿದ್ದಾರೆ, ಜನ ರೊಚ್ಚಿಗೆದ್ದಿದ್ದಾರೆ, ಜನ ಬೀದಿಗೆ ಇಳಿತಾ ಇದ್ದಾರೆ. ಅದೇನು ಅಂತ ಗೊತ್ತಿಲ್ಲ. ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ ಬಂದಾದ ಕೂಡಲೇ ಎಲ್ಲರಿಗೂ ಕೂಡ, ಅದರಲ್ಲೂ ಬಹುಸಂಖ್ಯಾತರು ಯಾವತ್ತೂ ಕೂಡ ಆತಂಕದಲ್ಲೇ ಬದುಕುವಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ಅವರು ಹಿಂದೆ 2013ರಿಂದ 2018 ಮುಖ್ಯಮಂತ್ರಿ ಇದ್ದರು. 2015ರಲ್ಲಿ PFI, KFD, SDPIನ ಸುಮಾರು 1600 ಸಮಾಜಘಾತುಕ ಶಕ್ತಿಗಳ ವಿರುದ್ಧ ಇದ್ದಂಥ 175 ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಳ್ಳುವ ಮುಖಾಂತರವಾಗಿ ಸರಣಿ ಹತ್ಯೆಗಳಿಗೆ, ಹಿಂದೂ ಕಾರ್ಯಕರ್ತರ ದುರ್ಮರಣಕ್ಕೆ ಸಿದ್ದರಾಮಯ್ಯ ಸಾಹೇಬರು ಕಾರಣರಾಗಿದ್ದರು. ಅದು ಕುಟ್ಟಪ್ಪಯಿಂದ ಹಿಡಿದು ರುದ್ರೇಶ್ ಮರ್ಡರ್ ಕೇಸ್ವರೆಗೂ ಕೂಡ 10 ಜನ ಪ್ರಾಣವನ್ನು ಕಳ್ಕೊಂಡ್ರು. ಈಗ ಎರಡನೇ ಸಾರಿ ಸಿದ್ದರಾಮಯ್ಯ ಸಾಹೇಬರು 2023ರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಈಗ ಮತ್ತೆ ಅವರು ಈ ಬೈ ಎಲೆಕ್ಷನ್ಗಿಂತ ಮೊದಲೇ ಹುಬ್ಬಳ್ಳಿನಲ್ಲಿ ಪೊಲೀಸರ ಜೀಪನ್ನು ಜಖಮ್ ಮಾಡಿದಂತಹ, ಪೊಲೀಸರ ಮೇಲೆ ದಾಳಿ ಮಾಡಿದಂತಹ, ಸಾರ್ವಜನಿಕರಿಗೆ ತೊಂದರೆಯನ್ನು ಕೊಟ್ಟಂತಹ, ಅವರ ಪ್ರಾಣಕ್ಕೆ ಅಪಾಯವನ್ನು ತಂದೊಡ್ಡಿದಂತಹ ದುರುಳ ಮುಸಲ್ಮಾನರ ವಿರುದ್ಧ ಇದ್ದಂತಹ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಥವಾ UAPA ಅಂತ ಏನು ಆ್ಯಕ್ಟ್ ಮುಖಾಂತರವಾಗಿ ಅವ್ರ ಮೇಲೆ ಕೇಸ್ ಹಾಕಿದ್ರು, ಆ ಕೇಸನ್ನೇ ವಾಪಸ್ ತೆಗೆದುಕೊಂಡು ಒಂದು ರೀತಿ ಮತ್ತೆ ರಾಜ್ಯದಲ್ಲಿ ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡೋಕ್ಕೆ ಸಿದ್ದರಾಮಯ್ಯನವರು ದಾರಿ ಮಾಡಿಕೊಟ್ಟಿದ್ದು ಮಾತ್ರ ಅಲ್ಲ, ರೈತರ ಭೂಮಿ ಇರ್ಬೋದು, ಹಿಂದೂಗಳ ಭೂಮಿಗೂ ಕೂಡ ಇವತ್ತು ಕಂಟಕ ಬಂದಿದೆ. ಅವರು ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಕೇಸ್ ವಾಪಸ್ ತೆಗೆದುಕೊಳ್ಳೋ ಮುಖಾಂತರ ಹಿಂದೂಗಳ ಪ್ರಾಣಕ್ಕೆ ಕಂಟಕವನ್ನು ತಂದಿದ್ದರು. ಈ ಸಾರಿ UAPA ಕೇಸ್ ತೆಗೆದುಕೊಂಡು ಪ್ರಾಣಕ್ಕೆ ಕಂಟಕವನ್ನು ತಂದೊಡ್ಡಿದ್ದಲ್ದಲೆ ನಮ್ಮ ಜನರ, ಹಿಂದೂಗಳ ಭೂಮಿಗೂ ಕೂಡ ಕಂಟಕವನ್ನು, ಅಪಾಯವನ್ನು ತಂದೊಡ್ಡಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ಏನು ಪತ್ರಿಕಾಗೋಷ್ಠಿ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಸ್ಪೆಸಿಫಿಕ್ಕಾಗಿ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗೆ ಸಂಬಂಧಪಟ್ಟಿದ್ದು.